ಸ್ನೇಹಿತರೆ, ದೇಶದಾದ್ಯಂತ ನಾಳೆ ವಿಶೇಷವಾಗಿ ನೋಡುವಂಥ ಕಾರ್ಯಕ್ರಮ ಅಂತ ಇದೆ. ಅದು ಶಿವರಾತ್ರಿ ಕಾರ್ಯಕ್ರಮ. ಇಡೀ ದೇಶದಾದ್ಯಂತ ರಾಜ್ಯದ ಎಲ್ಲ ಬೇರೆ ಬೇರೆ ಮೂಲೆಗಳು ಕೂಡ ವಿಶೇಷ ನಡೀತೆ. ಬನ್ನೂರಲ್ಲೂ ಕೂಡ ಬಹಳ ಅದ್ದೂರಿಯಾದಂಥ ಆಯೋಜನೆ ಮಾಡಿದ್ದಾರೆ. ನಮ್ಮ ಬಾಲುವರಿದ್ದಾರೆ. ಇಲ್ಲಿ ಏನು ಈಶ್ವರನ ದೇವಸ್ಥಾನದ ಪ್ರಮುಖರು, ಅವರು ಕೂಡ ಒಬ್ಬರಲ್ಲಿ ಒಂದಾಗಿರುವಂಥದ್ದು. ಅವ್ರನ್ನ ಮಾತಾಡ್ಸೋಣ ಏನೆಲ್ಲ ಕಾರ್ಯಕ್ರಮಗಳು ಆಯೋಜನೆ ಮಾಡಿದ್ದಾರೆ ಅಂತ. ಸರ್ ನಮಸ್ಕಾರ. ನಮಸ್ತೆ. ಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಾಳೆ ಏನೇನು ಬನ್ನೂರಿನಲ್ಲಿ ಆಯೋಜನೆ ಆಗಿದೆ ಸರ್? ನಾಳೆ ಬನ್ನೂರಿನಲ್ಲಿ ಶಿವ ದೇವಾಲಯಗಳಲ್ಲಿ ತುಂಬ ವಿಜೃಂಭಣೆಯಿಂದ ಕಾರ್ಯಕ್ರಮಗಳಿದೆ. ಅದರಲ್ಲೂ ನಮ್ಮ ಆನಂದವಲ್ಲಿ ಹನುಮಂತೇಶ್ವರ ದೇವಸ್ಥಾನದಲ್ಲಿ ಒಂದು ಕೈ ಮೇಲು ಅಂದರೆ ತಪ್ಪಾಗಲಾರದು. ಯಾಕೆಂದರೆ ಇದು ಶ್ರೀರಾಮನೇ ಪ್ರತಿಷ್ಠಾಪನೆ ಮಾಡಿರುವಂಥ ಸಾಲಿಗ್ರಾಮ ಶಿಲೆಯ ಶಿವಲಿಂಗ. ಆದ್ದರಿಂದ ಇಲ್ಲಿ ವಿಶೇಷವಾಗಿ 6:30ಇಂದನೂ ಪೂಜೆ ಶುರುವಾಗುತ್ತೆ. 6:30ಇಂದ ಪೂಜೆ ಶುರುವಾಗಿ ಮಧ್ಯಾಹ್ನ 11 ಗಂಟೆಗೊಂದು ರುದ್ರಾಭಿಷೇಕ ಇದೆ. ಮತ್ತು ಸಂಜೆ 4 ಜಾವದ ಪೂಜೆ ಶುರುವಾಗುತ್ತೆ. 5:30ಇಂದ 1, ನೆಕ್ಸ್ಟು 2ನೇ ಜಾವದ್ದು, 3ನೇ ಜಾವದ್ದು, 4ನೇ ಜಾವದ್ದು. 4ನೇ ಜಾವದ್ದು ರುದ್ರಾಭಿಷೇಕ ಮುಗಿದು ಇಲ್ಲೇ ಪ್ರಾಕಾರೋತ್ಸವ ಆಗಿ ಭಗವಂತನಿಗೆ ಕವಚಧಾರಣೆಯಾಗಿ ಮಹಾಮಂಗಳಾರತಿ ಆಗುತ್ತೆ. ಹಂಗೆ ವಿಶೇಷ ಇರೋದ್ರಿಂದ ಇಲ್ಲಿ ತುಂಬ ಜನ ಬರೋದ್ರಿಂದ ನಾಳೆ ಇಲ್ಲ ಅಂದರೂ 25,000 to 30,000 ಜನ ಇಲ್ಲಿ ಬಂದು ಭಕ್ತಾದಿಗಳು ಭಗವಂತನ ದರ್ಶನ ಮಾಡುವಂಥ ಕಾರ್ಯಕ್ರಮ ಇದೆ. ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ. ನಮ್ಮ ವ್ಯಾಸರಾಜ ಭಜನಾ ಮಂಡಳಿಯವರಿಂದ ಭಜನಾ ಕಾರ್ಯಕ್ರಮ ಇದೆ. ಇನ್ನೂ ವಿಶೇಷ ಅನೇಕ ಕಾರ್ಯಕ್ರಮಗಳಿದೆ. ಬೆಳಿಗ್ಗೆ 6 ಗಂಟೆಯಿಂದ ಪುನಃ ನಾಳಿದ್ದು ಬೆಳಿಗ್ಗೆ 6 ಗಂಟೆವರೆಗೂ ಶಿವನಿಗೆ ಸಂತೃಪ್ತವಾಗಿ ಏನೇನು ಪೂಜೆಗಳು ಸಲ್ಲಬೇಕೋ ಅದೆಲ್ಲ ಶಾಸ್ತ್ರೋಕ್ತವಾಗಿ ಮಾಡುವಂಥ ಕಾರ್ಯಕ್ರಮನ ನಾವು ಅಂದ್ಕೊಂಡಿದ್ದೀವಿ. ಭಕ್ತಾದಿಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಗವಂತನ ಕೃಪೆಗೆ ಪಾತ್ರರಾಗಬೇಕು. ಮತ್ತು ನಮ್ಮ ಶಿವಲಿಂಗದ ದರ್ಶನ ಮಾಡಿದ್ರೆ ಏನೋ ಒಂದು ಪುಣ್ಯ ಪ್ರಾಪ್ತವಾಗುತ್ತೆ ಅನ್ನೋದು ಒಂದು ಪದ್ಧತಿ ನಮ್ಮದು ಸರ್. ಹಾಗೇನೆ ತಾವು ಕೂಡ ಒಂದು ಹೇಳಿದ್ರಿ, ಶ್ರೀರಾಮನ ಒಂದು ಕೃಪಾ ಕಟಾಕ್ಷದಿಂದ ಈ ಒಂದು ಶಿವಲಿಂಗ ಆಗಿರುವಂಥದ್ದು. ಮತ್ತು ಇಡೀ ಒಂದು ಎಲ್ಲ ಕರ್ನಾಟಕದಲ್ಲಿ ಇಷ್ಟು ದೊಡ್ಡ ಲಿಂಗ ಕೂಡ ಇಲ್ಲ. ಹೌದು ಅನ್ನೋದು ವಿಶೇಷ. ಹೌದೌದು. ಯಾಕೆಂದರೆ ಇದು ಸೀತಾದೇವಿ ಶ್ರೀರಾಮ ಹೋಗುವಂಥ ಸಮಯದಲ್ಲಿ ಸೀತಾದೇವಿಗೆ ಇದು ಭಾರಿ ಆನಂದವಾಗಿ ಕಾಣ್ತಂತೆ ಈ ಜಾಗ. ಆಗ ಇಲ್ಲೇನಾದರೂ ಒಂದು ನಾವು ಇಳಿದು ಒಂದು ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡಿಬೇಕು ಅಂದಾಗ ಶ್ರೀರಾಮನಿಗೆ ಪುಷ್ಪಕ ವಿಮಾನದಿಂದ ಕೆಳಗಿಳಿದಂಥ ವಿಚಾರ. ಆಗ ಏನಾದರೂ ಇಲ್ಲಿ ನಾವು ಒಂದು ನೆನಪಾಗಿ ಮಾಡಬೇಕಲ್ಲ ಅಂದಾಗ ಆಂಜನೇಯನಿಗೆ ಹೇಳಿದಾಗ ಶ್ರೀರಾಮರು ಆಗ ಕ್ಷಣ ಮಾತ್ರದಲ್ಲಿ ಸಾಲಿಗ್ರಾಮ ಶಿಲೆಯ ಶಿವಲಿಂಗ ತಂದಿದ್ದು. ಅದನ್ನು ಶ್ರೀರಾಮ ಪ್ರತಿಷ್ಠಾಪನೆ ಮಾಡಿರೋದ್ರಿಂದ ಆನಂದವಲ್ಲಿ ಹನುಮಂತೇಶ್ವರ ಅಂತ ಹೆಸರು ಬಂದಿದ್ದು. ಅದಕ್ಕೆ ನೀವೀಗ ಒಂದು ಅಬ್ಸರ್ವ್ ಮಾಡ್ಬೋದು. ನೀವು ಈ ದ್ವಾರದಿಂದ ಒಳಗಡೆ ಹೋಗಿ ಅಲ್ಲೇ ಒಂಥರ ನಮಗೆ ಫೀಲಿಂಗ್ ಆಗುತ್ತೆ. ಅದರಿಂದ ಆಚೆ ಬನ್ನಿ, ಅಲ್ಲೇ ಒಂದು ಫೀಲಿಂಗ್ ಆಗುತ್ತೆ. ಆದ್ದರಿಂದ ಈ ಜಾಗ ಒಂಥರ ಆನಂದಮಯವಾದಂಥ ಆನಂದವಲ್ಲಿ ಹನುಮಂತೇಶ್ವರ ದೇವಾಲಯ. ಖಂಡಿತ ಸರ್. ಯಾಕೆಂದರೆ ಆಮೇಲೆ ಇಡೀ ನಮ್ಮ ಒಂದು ಏನೆಲ್ಲ ಇವತ್ತು ನಾವು ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತೀವಿ, ಹಲವಾರು ಪಂಚಲಿಂಗ ದರ್ಶನ ಆಗಿರ್ಬೋದು, ಬೇರೆ ಬೇರೆ ವಿಚಾರಗಳಿಗೆ. ಆದರೆ ಇಲ್ಲಿ ಬಹಳ ಪ್ರಮುಖವಾದಂಥ ಲಿಂಗ ಪ್ರತಿಷ್ಠಾಪನೆ ಆಗಿರೋದು. ಇದು ಹಿಸ್ಟಾರಿಕಲ್ ಪ್ಲೇಸ್ ಆಗಿ ಇವತ್ತು ಗೂಗಲ್ ಸರ್ಚ್ ಮಾಡಿದ್ರೆ ಸರ್ ನಮ್ಮ ಬನ್ನೂರಿನ ಈ ಒಂದು ದೇವಸ್ಥಾನ ಸಿಗುತ್ತೆ. ಹೌದು, ಖಂಡಿತ ಸಿಗುತ್ತೆ. ಯಾಕೆಂದರೆ ಸಾಲಿಗ್ರಾಮ ಶಿಲೆ ಶಿವಲಿಂಗ ಸಿಗದೆ ಅಪರೂಪ. ಅದರಲ್ಲಿ ನಾವು ಒಂದು ಸಣ್ಣ ಸಾಲಿಗ್ರಾಮ ಇಟ್ಟರೆ ಅದಕ್ಕೆ ತುಂಬಾ ಪದ್ಧತಿಗಳಿದೆ. ಅದನ್ನ ಹೆಂಗೆ ಪೂಜಿಸ್ಬೇಕು ಏನು ಅಂತ. ಅಂಥದ್ರಲ್ಲಿ ನಾವು ಬೃಹದಾಕಾರವಾದಂಥ ಶಿವಲಿಂಗನೇ ಸಾಲಿಗ್ರಾಮ ಮಾಡ್ಕೊಂಡಿದೀವಿ ಅಂದ್ರೆ ನಾವು ಎಂಥ ಪುಣ್ಯವಂತರಿರ್ಬೇಕು ಹೇಳಿ. ಆಮೇಲೆ ನಾವು ಬನ್ನೂರವ್ರದ್ದು ಇನ್ನೊಂದು ಪುಣ್ಯ ಏನಪ್ಪಾ ಅಂದ್ರೆ, ಊರಿನ ಈಶಾನ್ಯ ಮೂಲೆಯಲ್ಲಿ ಶಿವಲಿಂಗ ಇರೋದು. ದೇವಸ್ಥಾನ ಈಶಾನ್ಯ ಮೂಲೆಯಲ್ಲಿ ದೇವಸ್ಥಾನ ಇದೆ. ದೇವಸ್ಥಾನದ ಈಶಾನ್ಯ ಮೂಲೆಯಲ್ಲಿ ಕೊಳ ಇದೆ, ಕಲ್ಯಾಣಿ. ಆದ್ರಿಂದ ತುಂಬಾ ವಿಶೇಷವಾದಂಥ ಶಿವಲಿಂಗ, ಶಿವ ದೇವಾಲಯ ಇದು. ಖಂಡಿತ ಸರ್. ಹಾಗೇನೆ ನಮ್ಮ ಯಾವತ್ತು ನಾನು ಹೇಳ್ತಾ ಇರ್ತೀನಿ ಬನ್ನೂರು ಬಗ್ಗೆ, ದೇವನಗರಿ ಅಂತ ಕೂಡ ನಾನೊಂದು ಅದಕ್ಕೆ ಪೂರ್ವಕವಾಗಿ ನಮ್ಮ ಇಲ್ಲಿ ಏನು ವ್ಯಾಸರಾಜರ ಜನ್ಮಸ್ಥಳ ಏನಿದೆ ಅದು ಪೂರ್ವವಾಗಿರುವಂಥದ್ದು ಹಿಸ್ಟಾರಿಕಲ್ ಪ್ಲೇಸ್ ಆಗುವಂಥ ಮುಂದಿನ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಸರ್. ಖಂಡಿತ ಇದೆ. ಆದರೆ ಅಭಿವೃದ್ಧಿಯಾಗಿ ಮುಜರಾಯಿ ಇಲಾಖೆಯವರು ಸ್ವಲ್ಪ ಹೆಚ್ಚಿನ ಗಮನ ಕೊಟ್ಟು ಇದನ್ನ ಅಭಿವೃದ್ಧಿ ಮಾಡಿದ್ರೆ ಖಂಡಿತ ನೀವು ಹೇಳೋದ್ರಲ್ಲಿ ಆಶ್ಚರ್ಯ ಪಡುವಂಥದ್ದಿಲ್ಲ. ಹೌದು ನೋಡಿ, ಈಗೆಲ್ಲ ಒಳ್ಳೆ ಜಗಮಗಿಸುವಂತ ಒಂದು ಲೈಟಿಂಗ್ ವ್ಯವಸ್ಥೆ, ಕೆಲವರು ಭಕ್ತಾದಿಗಳು ಪ್ರಸಾದದ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲ ದೇವಸ್ಥಾನದಲ್ಲೂ ಕೂಡ ನಾಳೆ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಇದ್ದಾರೆ. ನೋಡಿ, ಇದು ಮುಖ್ಯವಾಗಿ ನಮ್ಮ ಬಸವ ಭವನ ಕೂಡ ಇದೆ. ಇಲ್ಲಿ ಬಸವ ಭವನ ಇದೆ. ಇದೊಂಥರ ನೀವು ಹೇಳಿದಂಗೆ ದೇವನಗರಿನೇ. ಈ ಜಾಗಕ್ಕೆ ಬಂದ್ರೆ ಇಂಥ ದೇವರು ಇಲ್ಲ ಅನ್ನೋಂಗಿಲ್ಲ. ಯಾಕೆಂದ್ರೆ ಇವತ್ತು ತಾಲೂಕಲ್ಲೇ ಬಸವ ಮಂಟಪ ಇಲ್ಲ, ನಮ್ಮಲ್ಲಿ ಮಂಟಪ ಇದೆ. ಇವತ್ತು ನಾವು ಎಲ್ಲ ರೀತಿಯಾದಂಥ ದೇವತೆಗಳನ್ನ ನೋಡುವಂತ ಒಂದು ಚಾನ್ಸ್. ಮತ್ತೆ ಇಲ್ಲಿ ನಂಜನಸ್ವಾಮಿ ಅವರ ಗದ್ದಿಗೆ ಇದೆ, ಕರಿಯಪ್ಪ ಸ್ವಾಮಿ ದೇವಸ್ಥಾನ ಇದೆ, ಎಲ್ಲಮ್ಮ ದೇವಸ್ಥಾನ ಇದೆ.
ಹೌದು ಸರ್. ವ್ಯಾಸರಾಜರ ಮಠ ಇದೆ. ಆಮೇಲೆ ಯಲ್ಲಮ್ಮನ ದೇವಸ್ಥಾನಕ್ಕೆ ಮುಖ್ಯವಾಗಿ ರಾಜ್ಕುಮಾರ್ ಫ್ಯಾಮಿಲಿ ಬಂದಂತ ಕುರುಹುಗಳಿದೆ. ಅದು ಇದೆ. ನೋಡಿ, ಎಷ್ಟು ಆಮೇಲೆ ನಾವು- ನಮ್ಮ ಕರಿಯ ಸ್ವಾಮಿ ದೇವಸ್ಥಾನಕ್ಕೆ ಮಹಾರಾಣಿಯವರು ಬರ್ತಿದ್ದಂತ ಇತಿಹಾಸ ಇದೆ. ಹೌದು ಸರ್. ಹಾಗಾಗಿ ಇಲ್ಲಿ ಏನು ಅಂತಂದ್ರೆ ಇವತ್ತು ಹಿಸ್ಟಾರಿಕಲ್ ಪ್ಲೇಸ್ ಮಾಡಬೇಕು ಅಂತಂದ್ರೆ ಅದನ್ನ ಜವಾಬ್ದಾರಿ ಆ ಸರ್ಕಾರಗಳು ವಹಿಸ್ಕೊಬೇಕು. ಮುಖ್ಯವಾಗಿ ಯಾಕಂದ್ರೆ ಅವ್ರಿಗೂ ಕೂಡ ಆದಾಯ ಇದೆ ಸರ್, ಸರ್ಕಾರಕ್ಕೆ ಆದಾಯ ಇದೆ. ಒಂದು ಪಾರ್ಕಿಂಗ್ ವ್ಯವಸ್ಥೆ ಸಿಗುತ್ತೆ, ಮತ್ತೆ ಏನ್ ಬಂದಂತ ಹಿಸ್ಟಾರಿಕಲ್ ಟಿಕೆಟ್ ಮೂಲಕ ಮಾಡಿದಂತಹ ದೇಣಿಗೆ ಹಣ ಸರ್ಕಾರಕ್ಕೆ ಸೇರುತ್ತೆ. ಹಾಗೆ ಸ್ವಲ್ಪ ಜನಪ್ರತಿನಿಧಿಗಳು ಒಂಚೂರು ಅರ್ಥ ಮಾಡ್ಕೊಂಡು ಬನ್ನೂರ್ ಬಗ್ಗೆ ಇಂಥ ಹಿಸ್ಟಾರಿಕಲ್ ಪ್ಲೇಸ್ ಆಗಿ ಮಾಡೋಂಥ ಜವಾಬ್ದಾರಿ ತಗೊಳ್ಳಿ. ಆಮೇಲೆ ಇಲ್ಲೂ ಅಷ್ಟೇ ನಮ್ಮ ವ್ಯಾಸರಾಜ ಹುಟ್ಟಿದಂಥ ಗುರುಗಳು ಹುಟ್ಟಿದಂತಹ ಒಂದು ಪುಣ್ಯಕ್ಷೇತ್ರ ಎಲ್ಲೂ ನಾವು ಇಡೀ ಪ್ರಪಂಚದಲ್ಲಿ ಎಲ್ಲೂ ಕೂಡ ಕಾಣಕ್ಕಾಗಲ್ಲ. ಯಾಕಂದ್ರೆ ವ್ಯಾಸರಾಜರ ಜನ್ಮಸ್ಥಳ ಅಂದ್ರೆ ನಾವು ಹೌದು. ಯಾಕೆಂದ್ರೆ ಶಂಕುಕರ್ಣ ಅವರ ಅವತಾರನೇ ವ್ಯಾಸರಾಜರು. ಲಕ್ಷ್ಮೀ ಕಿವಿಯಿಂದ ಹುಟ್ಟಿದಂತವ್ರು ನಮ್ಮ ಬನ್ನೂರಲ್ಲಿ ಹುಟ್ಟಿದ್ದಾರೆ ಅಂದ್ರೆ ಎಂತ ಪುಣ್ಯ ಅದು. ಎಲ್ಲಿಗೆಲ್ಲಿ ಕಲೆಕ್ಟನ್ನ ಲೆಕ್ಕ ಕಳಿ ನೀವು. ಅದರಿಂದ ಈ ಭೂಮಿನೇ ಒಂಥರ ತಪೋಭೂಮಿ ಇದು. ಹೌದೌದು. ಇಲ್ಲಿ ನಾವು ಹುಟ್ಟಿರೋದೇ ನಮ್ಮದೊಂದು ಪುಣ್ಯ. ಹೌದೌದು. ನೋಡಿ, ನಾವು ಕೂಡ ಇಲ್ಲಿಗೆ ವಲಸಿಗರು. ನಮ್ಮ ಪುಣ್ಯಕ್ಕೆ ಈ ದೇವ್ರಿಗೆ ಈ ಊರಿಗೆ ಬರುವಂತ ಒಂದು ದೇವನಗರಿ ಬರುವಂತ ಒಂದು ಪುಣ್ಯ ನಮಗೂ ಕೂಡ ಸಿಕ್ತು. ನಿಮ್ಮೆಲ್ಲರ ವಿಶ್ವಾಸ ಕೂಡ ಇದೆ. ಜೊತೆಗೆ ಇವತ್ತು ಶಿವರಾತ್ರಿ ಇಡೀ ದೇಶಕ್ಕೆ ಕೂಡ ಶಿವರಾತ್ರಿ ಆಗಿರುವಂಥದ್ದು, ನಾಟ್ ಓನ್ಲಿ ಕರ್ನಾಟಕ, ಆದರೆ ಬೇರೆ ಬೇರೆ ರಾಜ್ಯಗಳು ಕೂಡ ಅದೇ ಆದಂಥ ಒಂದು ಪ್ರಶಸ್ತಿಗಳನ್ನ ತಗೊಂಡು ಧಾರ್ಮಿಕ ಆಚರಣೆಗಳನ್ನ ಮಾಡ್ತಾರೆ. ಹಾಗಾಗಿ ಇಷ್ಟು ವಿಜೃಂಭಣೆಯಾಗಿ ನಾಳೆ ಮಾಡುವಂಥ ಕಾರ್ಯಕ್ರಮಕ್ಕೆ ಆಲ್ರೆಡಿ ಈಗ ದಸರಾ ತರ ಕಂಗೊಳಿಸ್ತಾ ಇದೆ ನಮ್ಮ ಬನ್ನೂರು ಆನಂದವಲ್ಲಿ ಹನುಮಂತೇಶ್ವರ ಅಂತೂ. ಹೌದೌದು. ವಿಜೃಂಭಣೆಯಿಂದ ರಾಜರ ವೈಭೋಗದಲ್ಲಿ ಅಂದ್ರೆ ಸರ್ ನಾವು ಲಿಂಗ ನೋಡಿದಾಗ ಎಷ್ಟು ಒಂದು ಖುಷಿ ಆಗುತ್ತೆ ಅಂದ್ರೆ ಇಡೀ ಭರತಖಂಡದಲ್ಲಿ ಎಲ್ಲೂ ಇಲ್ಲ ಸರ್ ಇಷ್ಟು ದೊಡ್ಡ ಲಿಂಗ. ಹೌದು ಅಲ್ವೇ? ಖಂಡಿತ ಹೌದು. ಭರತಖಂಡದಲ್ಲಿ ಎಲ್ಲೂ ಇಲ್ಲ. ಮತ್ತೆ ಇನ್ನೊಂದು ನೋಡಿ, ನಮ್ಮಲ್ಲಿ ಈಗ ಬೆಳಗ್ಗೆ ತಾನೇ ಒಂದು ಸುದ್ದಿ ಮಾಡಿದೆ, ನಮ್ಮ ದಕ್ಷಿಣ ಕಾಶಿ ಅಂತ ನಮ್ಮ ಬನ್ನೂರಿನ ಏನು ಹೊಳೆ ಪಕ್ಕ ಹೊಳೆ ರಾಮೇಶ್ವರ ದೇವಸ್ಥಾನ, ಅದು ಬಹಳ ಇದಾಗ್ಬಿಟ್ಟಿತ್ತು, ಈನತೆಗೊಂಡೋಗ್ಬಿಟ್ಟಿತ್ತು. ಪಾಪ ಎಲ್ಲಾ ಪ್ರಮುಖರು ಸೇರ್ಕೊಂಡು ನಾಳೆನೂ ಕೂಡ ಅಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡಿ ನಾಳಿದ್ದು ಅಲ್ಲಿ ಅನ್ನ ಸಂತರ್ಪಣಾ ಕಾರ್ಯಕ್ರಮನೂ ಇದೆ. ಹೌದು, ಅಲ್ಲೂ ತುಂಬಾ ನಾವು ಎಷ್ಟು ಭಾಗ್ಯವಂತರು ಅಂದ್ರೆ ಕಾಶಿ ನೋಡಕ್ ಹೋದವ್ರು ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಹೋಗ್ಬೇಕು. ಇವತ್ತು ನಮ್ಮಲ್ಲೇ ಕಾಶಿ ಇದೆ ಅಂತಂದ್ರೆ ಖಂಡಿತ. ಯಾಕಂದ್ರೆ ಕಾವೇರಿ ನದಿ ಪಕ್ಕದಲ್ಲೇ ಇರುವಂತ ಲಿಂಗ. ಹಾಗಾಗಿ ಇಷ್ಟೆಲ್ಲ ಪ್ರಾಶಸ್ತ್ಯ ಹೊಂದಿರುವಂತ ನಮ್ಮ ಬನ್ನೂರ್ ಬಗ್ಗೆ ಹೇಳ್ಕೊಳಕ್ಕೆ ಒಂದು ಬಹಳ ಖುಷಿ ಆದ ವಿಚಾರ. ಹೌದು. ಓಕೆ, ಥ್ಯಾಂಕ್ ಯು ಬಾಲು. ಯಾಕಂದ್ರೆ ಬಹಳ ಧಾರ್ಮಿಕ ವಿಚಾರಗಳಲ್ಲಿ ಬಾಲುವರು ಎಲ್ಲ ಅವರ ತನು ಮನಗಳನ್ನ ಎಲ್ಲೂ ಕೂಡ ಅವರು ದಾರಿ ಇರ್ತಾರೆ. ಪಾಪ ಅವರ ಕೆಲಸ ಕಾರ್ಯಗಳನ್ನ ಬಿಟ್ಟು ನೋಡಿ, ಇಲ್ಲಿ ಯಾರು ಇಲ್ಲ, ಬಟ್ ಬಾಲು ಸರ್ ಒಬ್ರು ಇದಾರೆ. ಆಯ್ತು, ಅವ್ರ ಮನೆಗೆ ಹೋಗ್ಬೋದಾಯ್ತು, ಯಾಕೆ ಹೋಗ್ಬೇಕಾಯ್ತು ಹೇಳಿ? ಇವತ್ತು ಇದೆಲ್ಲ ಅಚ್ಚುಕಟ್ಟು ಮಾಡಿ ನಾನು ಜವಾಬ್ದಾರಿ ತಗೊಂಡಿರುವಂತದ್ದು. ಆಯ್ತಾ, ಇವತ್ತು ಸರ್ಕಾರದ ದೇವಸ್ಥಾನಗಳನ್ನ ಕಾಯುವಂತ ಇವರು ವೀರರು ಅಂತ ಹೇಳ್ಬೋದು ನಾವು. ನಿಜ ಹೇಳ್ಬೇಕಾದ್ರೆ ಅವ್ರು ಇದಾರೆ ಅಂತ ನಾನು ಯಾವತ್ತೂ ಹೇಳಲ್ಲ. ಸರ್ಕಾರದ ದೇವಸ್ಥಾನಗಳನ್ನ ಕಾಯುವಂತ ವೀರರು ಇವ್ರ ಜೊತೆ ಇನ್ನೂ ಒಂದಷ್ಟು ಜನ ಇದ್ರೆ. ಯಾವ್ದೇ ರೀತಿಯ ಟ್ರಸ್ಟ್ ಇಲ್ಲ ಇಲ್ಲಿ. ನೀವು ಅನ್ಕೊಬೋದು ಟ್ರಸ್ಟ್ ಇದೆ ಅವ್ರಿಗೆ, ಅದ್ ಬಂದ್ಬಿಡುತ್ತೆ. ಯಾವ್ದೇ ಕಾರಣಕ್ಕೂ ಪಾಪ ಯಾವ್ದೂ ಇಲ್ಲ ಇಲ್ಲಿ. ಎಲ್ಲ ನಮ್ಮ ಸಾರ್ವಜನಿಕರು ಯಜಮಾನರುಗಳು ಆಗ್ತಂತ ದೇಣಿಗೆ ಕೊಟ್ಟಂತ ದೇಣಿಗೆಗಳಲ್ಲಿ ಇವತ್ತು ಕಾರ್ಯಕ್ರಮಗಳ ಮಾಡುವಂಥದ್ದು. ಈ ರೀತಿಯಾದಂತ ಐತಿಹಾಸಿಕ ಹಿಸ್ಟಾರಿಕಲ್ ಪ್ಲೇಸ್ ಇರುವಂತ ಬನ್ನೂರು ಇವತ್ತು ಸರ್ಕಾರ ಏನನ್ನ ಜವಾಬ್ದಾರಿ ತಗೊಂಡ್ಬಿಟ್ರೆ ಇಡೀ ಪ್ರಪಂಚ ಇವತ್ತು ಬರುತ್ತೆ. ಇವತ್ತೇನು ಸೋಮನಾಥಪುರ ನೋಡ್ತಾ ಇದೀವಿ ಸರ್ ನಾವು, ಒಂದು ಸಂಸ್ಥೆ ಇವತ್ತು ಅದನ್ನ ಕೈಗೆತ್ಕೊಂಡಿದೆ. ಅದೇ ತರ ನಮ್ಮ ಅದೃಷ್ಟಕ್ಕೆ ಒಂದು ಒಳ್ಳೆ ಸಂಸ್ಥೆ ಕೈಗೆತ್ಕೊಂಡ್ರೆ ನಮ್ಮ ಬನ್ನೂರು ಕೂಡ ಇಡೀ ಪ್ರಪಂಚದ ಮ್ಯಾಪ್ ಅಲ್ಲಿ ಕೂಡ ಇದೆ. ಅದು ಕೂಡ ಎಲ್ಲ ಜನ ಬರಂಗಾಗುತ್ತೆ. ಮತ್ತೆ ಈ ಬಂದ್ರೆ ಏನಾಗುತ್ತೆ ಅಂದ್ರೆ ಸರ್ ನೋಡಿ, ಕಮರ್ಷಿಯಲ್ ಆಗಿ ಬನ್ನೂರಿಗರು ಎಲ್ಲರೂ ಕೂಡ ಉದ್ಧಾರ ಆಗ್ತಾರೆ. ಹೌದು ಅಲ್ವೇ? ಕಮರ್ಷಿಯಲ್ ಆಗುತ್ತೆ, ಕಮರ್ಷಿಯಲ್ ಆಗಿ ಎಲ್ಲಾ ತರದಲ್ಲೂ ಇಂಪ್ರೂವ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸರ್. ತಮ್ಮ ಜೊತೆ ಇಷ್ಟು ಮಾತಾಡಿದ್ದು. ನಾಳೆ ಒಳ್ಳೆ ಅದ್ದೂರಿ ಕಾರ್ಯಕ್ರಮಕ್ಕೆ ನಾನು ನಮಸ್ಕಾರ. ನಮಸ್ತೆ. ನೋಡಿ, ಇಲ್ಲಿ ನೋಡ್ತಾ ಇದ್ರ ನಮ್ಮ ಇವರು ಎಲ್ಲ ಸೇವಕರು ಸರ್. ಇಲ್ಲಿ ನಮ್ಮ ಇದಕ್ಕೆ ಬಹಳ ನೋಡಿ, ಅವರು ಮಿಲಿಟರಿ ರಾಮಣ್ಣವ್ರ ಫ್ಯಾಮಿಲಿ. ಆಯ್ತಾ ನೋಡಿ, ಯುವಕರು ಇವತ್ತು ಬನ್ನಿ ನೋಡಿ, ಎಲ್ಲರ ಪಾಪ ಅವರು ವಾಲಂಟ್ರಿ ಆಗಿ ಕೆಲಸಗಳು ಮಾಡ್ತಾರೆ. ಒಂದು ಧಾರ್ಮಿಕ ಆಚರಣೆ ಅಂತ ತಾವು ನೋಡ್ತಾ ಇದ್ದೀರಾ. ನೋಡಿ, ಇಲ್ಲಿ ಆನಂದವಲ್ಲಿ ಹನುಮಂತೇಶ್ವರ ದೇವಸ್ಥಾನ ತಾವು ಏನು ಇಲ್ಲಿ ಬೋರ್ಡ್ ನೋಡ್ತಾ ಇದ್ದೀರಾ. ನಾನು ಅತಿ ಹೆಚ್ಚು ಸರ್ಕಾರಗಳ ಗಮನಕ್ಕೆ ತರಕ್ಕಿಂತ ಮೊದಲು ಸರ್ಕಾರಗಳಿಗೆ ಟೀಕ್ಸೋದೇ ಜಾಸ್ತಿ. ಆದ್ರೆ ಆ ತರ ಇರುವಂತ ಸಮಸ್ಯೆಗಳಿದೆ ಇಲ್ಲಿ. ಬರೀ ಬೋರ್ಡ್ಗಳು ಬಿಟ್ಬಿಟ್ರಲ್ಲ ಇವರು. ಸರ್ಕಾರದ ಅಧೀನದಲ್ಲಿರುವಂತ ದೇವಸ್ಥಾನಗಳು ಕೇವಲ ಒಂದು ಹುಂಡಿಗಳು ಇಟ್ಬಿಟ್ರಲ್ಲ. ಆಯ್ತಾ, ಅದು ತಕ್ಕಂಗೆ ಒಂದು ಬಣ್ಣ ಸುಣ್ಣ ಅಥವಾ ಏನೆಲ್ಲ ಮೂಲಭೂತ ಸೌಕರ್ಯಗಳನ್ನ ಒದಗಿಸುವಂತ ಕೆಲಸಗಳನ್ನ ಮಾಡ್ಬೇಕ್ರಿ. ನಾನು ಆಗ್ಲೇ ಹೇಳಿದೆ ನಿಮ್ಗೆ, ಇಲ್ಲಿ ಎಲ್ಲ ಕೆಲಸ ಮಾಡೋರು ಯಾರು ಟ್ರಸ್ಟಿಗಳಾಗಿ ಮಾಡ್ತಾ ಇಲ್ಲ, ಅವ್ರಿಗೇನು ಅನುದಾನಗಳು ಬರ್ತಾ ಇಲ್ಲ. ಹಾಗಾಗಿ ತಾವೇನು ನೋಡ್ತಾ ಇದ್ದೀರಾ, ಇಲ್ಲಿ ವ್ಯಾಸರಾಜ ಮಠ ಇದೆ. ನಾಳೆ ನಡೆಯುವಂಥ ಕಾರ್ಯಕ್ರಮಕ್ಕೆ ಬಹಳ ಅದ್ದೂರಿಯಾಗಿ ಚಾಲನೆಗೆ ಸಿದ್ಧತೆಗಳಾಗಿದೆ. ತಾವು ಕೂಡ ಇಲ್ಲಿ ನೋಡ್ತಾ ಇರುವಂಥದ್ದು ನೋಡಿ, ಎಲ್ಲ ವಾಲಂಟ್ರಿಯಾಗಿ ರೈತರ ಮಕ್ಕಳು ಬಂದು ನಾಳೆ ಇಲ್ಲಿ ವಾಲಂಟ್ರಿಯಾಗಿ ಕೆಲಸ ಮಾಡುವಂಥದ್ದು ತಾವು ನೋಡ್ತಾ ಇದ್ದೀರಾ. ನೋಡಿ, ಇತಿಹಾಸ ಇರುವಂಥದ್ದು
ಪ್ರಾಚ್ಯ ವಸ್ತು ಸಂಗ್ರಹಾಲಯ ಮತ್ತು ಪರಂಪರೆಯ ಇಲಾಖೆ ಇವರು ಇದನ್ನ ಜವಾಬ್ದಾರಿ ತಗೊಬೇಕ್ರಿ. ಇವ್ರಿಗೆ ಗೊತ್ತು, ಬರೀ ಮ್ಯಾಪಲ್ಲಿ ನೋಡ್ಕೊಂಡು ಕುತ್ಕೊಂಡ್ಬಿಡ್ತಾರೆ ಅಧಿಕಾರಿಗಳು ಅಂತ ನಾನು ಹೇಳ್ತಾ ಇರ್ತೀನಿ ನಿಮಗೆ. ಆಯ್ತಾ, ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರಿದ್ದೀರಾ ಇವರು ಇದನ್ನ ಜವಾಬ್ದಾರಿ ತಗೋಬೇಕು. ಬರೀ ಫೋನ್ ನಂಬರ್ ನೋಡಿ, ಇಲ್ಲಿ ಹಾಕಿದ್ರೆ ಫೋನ್ ನಂಬರ್ಗಳು. ಆಯ್ತಾ ನೋಡಿ, ಬರೀ ಬೋರ್ಡ್ ಹಾಕ್ಬಿಟ್ರಲ್ಲ, ಅದು ತಕ್ಕಂಗೆ ನೀವು ಜವಾಬ್ದಾರಿಯಿಂದ ದೇವಸ್ಥಾನಗಳನ್ನ ಒಂದು ಬಣ್ಣ ಸುಣ್ಣ ಮಾಡೋದು ಬಹಳ ಜವಾಬ್ದಾರಿ ತಗೊಂಡು ಮಾಡುವಂತ ಕೆಲಸಗಳು. ಉಂಡಿ ಇಡ್ತಿರಲ್ಲ ನೀವು, ಯಾವುದೇ ಸರ್ಕಾರ ಬರಲಿ, ಅದು ಉಂಡಿ ಇಡೋದಲ್ಲ. ಆ ಉಂಡಿ ಕಾಸಲ್ಲಿ ಏನಾಗಬೇಕು, ದೇವಸ್ಥಾನಗಳಿಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಬೇಕು ಅನ್ನೋದು ಕೂಡ ನೋಡಿ. ಎಷ್ಟೊಂದು ಮಾಡ್ತಾರ್ರಿ ಧಾರ್ಮಿಕ ವಿಚಾರವಾಗಿ ಎಷ್ಟೊಂದು ಊರಿನ ಜನ ಮಾಡ್ತಾರೆ ಹೇಳಿ. ಉಂಡಿ ಕಾಸು ತಗೊಳ್ಳೋದು ಸರ್ಕಾರ, ಕೆಲಸ ಮಾಡೋದು ಊರಿನ ಯಜಮಾನರುಗಳು, ಸಾರ್ವಜನಿಕರು. ಎಂತ ಹಣೆ ಬರ ನಮ್ದು. ಹಾಗಾಗಿ ತಾವೇ ನೋಡ್ತಾ ಇದ್ರೆ ನಾಳೆ ಎಲ್ಲ ಸಿದ್ಧತೆಗೂ ಕೂಡ ಆಗಿದೆ. ಬನ್ನಿ ಮರ ಅತಿ ಹೆಚ್ಚು ಬನ್ನೂರಿನಲ್ಲಿ ಬನ್ನಿ ಮರ ಇದ್ದಂತಹ ಸ್ಥಳ ಇದು ನೋಡಿ. ಗಿರಿಜಾ ಕಲ್ಯಾಣ ಮಂಟಪ ಅಂತ ನೋಡಿ, ಆ ಕಲ್ಲುಗಳು ನೋಡ್ರಿ ಹೇಳುತ್ತೆ ಇತಿಹಾಸನ. ಕಲ್ಲುಗಳು ಬನ್ನೂರಿನಂತ ಮಂಟಪದ ಕಲ್ಲುಗಳು ಹೇಳುತ್ತೆ ಇತಿಹಾಸ ಏನು ಅಂತ. ನಾಳೆ ಇಲ್ಲಿ ಪೂಜೆ ಕೂಡ ವ್ಯವಸ್ಥೆಗೆಲ್ಲ ಮಾಡಿದ್ದಾರೆ. ತಾವೇ ನೋಡ್ತಾ ಇದ್ರೆ ಇಲ್ಲಿ ಏನೋ ಒಂದು ಕಟ್ಟಡ ಕಟ್ಬಿಡೋದು, ಅದಕ್ಕೊಂದು ತೋರ್ಸೋದು ಅಷ್ಟೇ. ಆನಂದವಲ್ಲಿ ಅಂತ ಹನುಮಂತ ದೇವಸ್ಥಾನ. ಕಳೆದ ಸಾರಿ ಒಬ್ರು ಪಾರ್ವತಿಯ ಕೈ ಬೆರಳು ಕೂಡ ತುಂಡಾಗಿತ್ತು, ಅದನ್ನ ರೆಡಿ ಮಾಡಿಸ್ಕೊಟ್ರು ಪುಣ್ಯಾತ್ಮರು ಯಾರೋ ಒಬ್ರು. ಹಾಗಾಗಿ ತಾವೇ ನೋಡ್ತಾ ಇದ್ದೀರಾ ನೋಡಿ, ಈ ಒಂದು ಗಣಪತಿ ವಿಗ್ರಹ ನೀವೆಲ್ಲೂ ಕೂಡ ನೋಡಕ್ ಚಾನ್ಸೇ ಇಲ್ಲ. ಅಷ್ಟು ಮೂಲ ವಿಗ್ರಹ ಇದು ಕೆತ್ತನೆದಲ್ಲ, ತಗೊಂಬಂದು ಯಾರು ಕುಣಿಸಿಲ್ಲ. ಇತಿಹಾಸ ಪೂರ್ವ ಇರುವಂತ ಮೂಲ ವಿಗ್ರಹ ಇವು. ಅಂತ ಪ್ರಾಶಸ್ತ್ಯ ಇರುವಂತ ಒಂದು ದೇವನಗರಿ ಬನ್ನೂರು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಹಾಗಾಗಿ ತಾವೇ ನೋಡ್ತಾ ಇದ್ದೀರಾ, ಬಹಳ ಅಚ್ಚುಕಟ್ಟಾದಂತ ಆಯೋಜನೆ ಮಾಡಿದ್ದಾರೆ ನಾಳೆಗೆ. ಇಲ್ಲಿ ಸಾವಿರಾರು ಜನ ಸೇರುವಂಥದ್ದು. ಮುಖ್ಯವಾಗಿ ಶಿವನ ಆಲಯ ಆದ್ರಿಂದ ಸಿಕ್ಕಾಪಟ್ಟೆ ಜನ ಬರ್ತಾರೆ. ಜೊತೆಗೆ ತಾವೇನ್ ನೋಡ್ತಾ ಇದ್ದೀರಾ ನೋಡಿ, ಇಲ್ಲಿ ಇನ್ನು ಮೂಲಭೂತ ಸೌಕರ್ಯಗಳ ಜೊತೆಗೆ ಎಲ್ಲ ವಿಚಾರಗಳು ಕೂಡ ಇಲ್ಲಿ ಆಗ್ಬೇಕು ನೋಡಿ. ಇಲ್ಲಿ ಹೆಂಗಿತ್ತು ಅಂತಂದ್ರೆ ಪಾಪ ಅದನ್ನೆಲ್ಲ ರೆಡಿ ಮಾಡಿದ್ದಾರೆ ನಮ್ಮ ಬನ್ನೂರಿನ ಯಜಮಾನರುಗಳು ಎಲ್ಲ ಕೂಡ. ಸಮಾಜದ ಮುಖ ಕೆಲಸ ಮಾಡುವಂತವ್ರು. ಇದೆಲ್ಲ ಪಾಳು ಬಿದ್ದಿತ್ತು. ಇದೆಲ್ಲ ಮಾಡ್ಬೇಕಾದ್ರೆ ಯಾರು? ಧಾರ್ಮಿಕ ದತ್ತಿ ಇಲಾಖೆಯವ್ರು ಮಾಡಬೇಕು. ಧಾರ್ಮಿಕ ದತ್ತಿ ಇಲಾಖೆಯವ್ರು ಮಾಡುವಂತ ಕೆಲಸನ ಇವತ್ತು ಸಾರ್ವಜನಿಕರು ಮಾಡುವಂತ ಹಣೆ ಬರ. ಉಂಡಿ ಕಾಸು ಮಾತ್ರ ಸರ್ಕಾರಕ್ಕೆ ಹೋಗ್ಬೇಕು, ಅದು ಯಾವುದೇ ಸರ್ಕಾರ ಬರಲಿ. ತಾವೇನ್ ನೋಡ್ತಾ ಇದ್ರೆ ನೋಡಿ, ಇದು ಎಲ್ಲ ಜನರ ಒಂದು ಮನ್ನಣೆ ಪಡೆದಿರುವಂತ ಎಲ್ಲ ವ್ಯವಸ್ಥೆಗಳು ಕೂಡ ಆಗಿದೆ. ಹಾಗೆ ನಾಳೆ ಭದ್ರತಾ ವ್ಯವಸ್ಥೆಗೂ ಕೂಡ ಆಗ್ಬೇಕು. ಬಹಳ ಜನ ಇರ್ತಾರೆ. ನೋಡಿ, ಇಲ್ಲಿ ಅವ್ರು ಹೇಳಿದ್ರು ಒಂದು ಮಾತು, ಬಾಲೂರು ಈಶಾನ್ಯ ಮೂಲೆಯಲ್ಲಿ ದೇವಸ್ಥಾನ ಇರಲ್ಲ ಅಂತ ಅವನಿಗೆ ಗೊತ್ತಿರುತ್ತೆ. ಇವತ್ತು ಈ ಒಂದು ಪ್ರಾಶಸ್ತ್ಯಕ್ಕೆ ಒಳಪಟ್ಟಿರುವಂಥದ್ದು ಈಶಾನ್ಯ ಮೂಲೆ ಇರುವಂತ ಕೊಳ. ಈಶಾನ್ಯ ಮೂಲೆಯಲ್ಲಿರುವಂತ ಕೊಳ ಇದು. ಇವತ್ತು ಆನಂದವಲ್ಲಿ ಅಂತ ನಾವು ಪಾರ್ವತಿನ ನಾವು ಕರಿತೀವಿ. ಆ ಒಂದು ಪಾರ್ವತಿ ದೇವಸ್ಥಾನ, ಈ ದೇವಸ್ಥಾನದ ವಿಗ್ರಹ ಕೂಡ ಭಿನ್ನ ಆಗಿತ್ತು. ಅದನ್ನ ಯಾರೋ ಪುಣ್ಯಾತ್ಮರು ರೆಡಿ ಮಾಡಿಸಿದ್ರು. ಪಾಪ ಅದಕ್ಕೆ ಅವ್ರಿಗೆ ದುಡ್ಡು ಕೂಡ ಬರಲಿಲ್ಲ ಸರ್ಕಾರದಿಂದ. ನಾವು ನೋಡ್ತಾ ಇದ್ರ ಪಾರ್ವತಿಯ ಮೂಲ ವಿಗ್ರಹ ಇವೆಲ್ಲ ಯಾವುದೇ ರೀತಿ ಅಂತ ತಗೊಂಬಂದು ಕುಣಿಸೋದಲ್ಲ, ಇತ್ತೀಚಿನದಲ್ಲ. ಈ ಕಲ್ಲು, ಒಂದೊಂದು ಕಲ್ಲು ಕೂಡ ಹೇಳುತ್ತೆ ಇತಿಹಾಸನ. ಹಾಗಾಗಿ ಮೂಲ ವಿಗ್ರಹ ತಾವೇನು ನೋಡ್ತಾ ಇದ್ದೀರಾ, ಎಲ್ಲ ಪ್ರಭಾವಳಿಯನ್ನ ಕೂಡ ರೆಡಿ ಮಾಡಿದರೆ ಪಾರ್ವತಿ ಅಮ್ಮ. ಹಂಗೆ ನಾಳೆ ಬೆಳಗ್ಗೆನೆ ಪೂಜೆ ಸ್ಟಾರ್ಟ್ ಆಗುತ್ತೆ 6 ಗಂಟೆಗೆನೆ. ಹಾಗಾಗಿ ತಾವೇನು ನೋಡಿದಿರಾ, ಸರ್ಕಾರದಿಂದ ಯಾವುದೇ ರೀತಿಯಂತ ದೇಣಿಗೆಗಳು ಬರೆದಿರುವಂತ ಸಮಸ್ಯೆ ಆಗಿರುವಂಥದ್ದು ಧಾರ್ಮಿಕ ಆಚರಣೆಗಳಲ್ಲಿ. ಇತಿಹಾಸ ಕೇಳಬೇಕು ಇದನ್ನ ಅಂತಂದ್ರೆ ನಾವು ಹಿಸ್ಟಾರಿಕಲ್ ಗೂಗಲ್ ಚೆಕ್ ಮಾಡಬೇಕು ಈ ಒಂದು ವಿಚಾರನ. ನಾಳೆ ಎಲ್ಲ ಕೂಡ ರೆಡಿ ಇದೆ. ನೋಡಿ, ನಿಮ್ಗೆ ತೋರಿಸ್ತೀನಿ ಇಲ್ಲಿ.
ಹಾಗೇನೆ ಬಹಳ ದೊಡ್ಡ ಲಿಂಗ ಇದು. ಮತ್ತೆ ಇದೇ ವಿಚಾರವಾಗಿ ಒಂದಷ್ಟು ಬನ್ನೂರು ಬಹಳ ಪ್ರಚಾರಕ್ಕೆ ಬಂದಿತ್ತು. ಏನು ಅಂತಂದ್ರೆ ಈ ಒಂದು ದೇವಸ್ಥಾನದಲ್ಲಿ ಒಂದು ವಜ್ರ ಸಿಗುತ್ತೆ, ನಾಗರನ ವಜ್ರ ಸಿಗುತ್ತೆ, ಅದು ಇಡೀ ರಾಜ್ಯಕ್ಕೆ ಪ್ರಚಾರ ಆಯಿತು. ಅದಕ್ಕೆ ಕಳ್ಳಕಾಕರ ಕಾಟ ಆಗುತ್ತೆ, ಅದು ಕೂಡ ಪ್ರಚಾರ ಆಯಿತು. ಅಷ್ಟು ಪ್ರಾಧಾನ್ಯತೆ ಇರುವಂತ ಒಂದು ದೇವಸ್ಥಾನ ನಾವು ನೋಡ್ತಾ ಇದೀವಿ ಇಲ್ಲಿ. ನೋಡಿ, ಇವತ್ತು ಹಿಸ್ಟಾರಿಕಲ್ ಪ್ಲೇಸ್ ಅನ್ನು ಕೇಳೋದಕ್ಕೆ ನೋಡಿ, ಈ ಕಲ್ಲೇ ಸಾಕ್ಷಿ. ಏನು ರಾಜ ಮಹಾರಾಜ ಅಂತ ಆಳದಂತ ಕಾಲದಲ್ಲಿ ವಿಜಯೀಭವ ಆದಾಗ ಆ ಒಂದು ನೆಟ್ಟಂತ ಕಲ್ಲುಗಳ ಕುರುಹುಗಳು ಕೂಡ ಇಲ್ಲಿ ನಾವು ನೋಡ್ಬೋದು. ಇವತ್ತು ನಮ್ಮ ಧಾರ್ಮಿಕ ಆಚರಣೆಗಳ ನಮ್ಮ ಅಸ್ಮಿತೆ ಇವತ್ತು ಸರ್ಕಾರದ ಅಧೀನದಲ್ಲಿದೆ. ಈಗ ಒಂದ್ ಕಡೆ ಹೇಳ್ತಾರೆ ಜನಪ್ರತಿನಿಧಿ ಒಬ್ರು, ನಮ್ಮ ದೇವಸ್ಥಾನಗಳನ್ನ ನಮ್ಗೆ ಬಿಟ್ಕೊಡಿ ಅನ್ನೋದ ಒಂದು ವಿಚಾರನ ಒಬ್ಬ ಜನಪ್ರತಿನಿಧಿ ಹೇಳ್ತಾರೆ. ಆದ್ರೆ ಅದು ನಿಜವಾಗ್ಲೂ ಆಗುತ್ತಾ ಅನ್ನೋದು ಕೂಡ ಪ್ರಶ್ನೆ ಆಗುವಂಥದ್ದು. ಯಾಕೆಂದ್ರೆ ಆದಾಯ ಇರೋದೇ ನಮ್ಮ ಧಾರ್ಮಿಕ ಆಚರಣೆಗಳಲ್ಲಿ ಇತಿಹಾಸ ಪೂರ್ವವಾಗಿರುವಂಥದ್ದು. ನೋಡಿ, ಎಲ್ಲ ಪಾಪ ಪ್ರತಿಯೊಬ್ರು ಕೂಡ ಯೋಧರಂತೆ ದೇವಸ್ಥಾನಗಳಿಗೆ ಎಲ್ಲ ರೆಡಿ ಮಾಡಿರೋದು. ಇದೊಂದೇ ದೇವಸ್ಥಾನ ಅಲ್ಲ, ಇಲ್ಲಿ ಬನ್ನೂರು ಎಲ್ಲಾ ದೇವಸ್ಥಾನಗಳು ಕೂಡ ರೆಡಿ ಮಾಡಿದ್ದಾರೆ. ಯಾವ ದೇವಸ್ಥಾನಗಳಿಗೆ ಹೋದ್ರು ನಾಳೆ ಜನ ಸಾಗರ ಜೊತೆಗೆ ಧಾರ್ಮಿಕ ಆಚರಣೆಯ ವಿಜೃಂಭಣೆಯ ಕಾರ್ಯಕ್ರಮ ಕೂಡ ನಡೆಯುವಂಥದ್ದು. ಬಾರ ನೋಡಿ, ಎಷ್ಟು ಅಚ್ಚುಕಟ್ಟಾಗಿ ಭಕ್ತಾದಿಗಳಿಗೋಸ್ಕರ ಎಲ್ಲ ರೆಡಿ ಮಾಡಿರುವಂತಹ ಎಲ್ಲ ಸಾರ್ವಜನಿಕರ ಹಿತಾಸಕ್ತಿ ಇವತ್ತು ಧಾರ್ಮಿಕ ಆಚರಣೆಗಳು. ನೋಡಿ, ಇದೆಲ್ಲ ಹೆಂಗಾಗಿತ್ತು ಅಂತಂದ್ರೆ ಎಲ್ಲ ಬೇಲಿ ಬೆಳ್ಕೊಂಡು ಇನ್ನೊಂದಷ್ಟು ವಿಚಾರಗಳು ಹೇಳ್ತಾ ಹೋದ್ರೆ ನಿಮ್ಗೆ ಇನ್ನೂ ದೇವಸ್ಥಾನದ ಜಾಗಗಳ ಬಗ್ಗೆ ಮಾತಾಡಕ್ ಹೋದ್ರೆ ಇನ್ನೂ ಅದು ಬಹಳ ದೊಡ್ಡ ವಿಚಾರ. ಅದು ಇನ್ನೊಂದು ದಿನ ಮಾತಾಡೋಣ. ಬಟ್ ನಾಳೆ ನಡೆಯುವಂತಹ ಕಾರ್ಯಕ್ರಮಕ್ಕೆ ಎಲ್ಲ ಕೂಡ ಸಜ್ಜಾಗಿದೆ. ಮತ್ತೆ ಇಲ್ಲಿ ಒಂದು ಗಂಧದ ಮರ ಇತ್ತು. ಗಂಧದ ಮರ ಕಟ್ ಮಾಡ್ಕೊಂಡಂತ ಕಳ್ಳರು ಕೂಡ ಅದು ತನಿಖೆ ಆಗಿಲ್ಲ. ಗಂಧದ ಮರ ಕಟ್ ಮಾಡ್ಕೊಂಡು ಹೋದ್ರು. ದೇವಸ್ಥಾನದ ಮುಂದೆನೇ ಇತ್ತು ಗಂಧದ ಮರ. ಅದು ಸುದ್ದಿ ಕೂಡ ನಾನು ಪ್ರಜಾವಾಣಿಯಲ್ಲಿ ಇದ್ದಾಗ ಸುದ್ದಿ ಕೂಡ ಮಾಡಿದ್ದೆ. ಹಾಗಾಗಿ ಇಷ್ಟು ಎಲ್ಲ ವ್ಯವಸ್ಥೆ ಕೂಡ ಆಗಿದೆ. ಇಲ್ಲಿ ವ್ಯಾಸರಾಯರು ಹುಟ್ಟಿದಂತಹ ಪುಣ್ಯಕ್ಷೇತ್ರ ತಾವೇ ನೋಡ್ತಾ ಇದ್ದೀರಾ, ಇದು ಕೂಡ ಇದೆ. ನಾಳಿನ ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ಎಲ್ಲ ಆಯೋಜನೆ ರೆಡಿ ಆಗ್ತದೆ. ಬೆಳಗಿನ ಜಾವ ಪೂಜೆ ಇರುತ್ತೆ. ವ್ಯಾಸರಾಜ ಮಠದ ಮುಖ್ಯಸ್ಥರು ಗುರುರಾಜ್ ಗುರುಗಳು ಅವರು ಕೂಡ ಎಲ್ಲ ಜವಾಬ್ದಾರಿ ತಗೊಂಡು ವ್ಯಾಸರಾಜ ಮಠದಲ್ಲಿ ಏನೆಲ್ಲ ಪೂಜಾ ಕೈಂಕರ್ಯಗಳಾಗಬೇಕು, ವಾರ್ಷಿಕೋತ್ಸವಗಳಾಗಬೇಕು ಅನ್ನೋದು ಕೂಡ ಪ್ರಮುಖವಾಗಿ ಇರುತ್ತೆ. ಹಾಗಾಗಿ ವ್ಯಾಸರಾಜ ಮಠ ತಾವು ನೋಡ್ತಾ ಇರೋಂಥದ್ದು ಬನ್ನೂರಿನ ಇತಿಹಾಸದ ಪುಟಗಳ ತೆಗೆದು ನೋಡಿದಾಗ ಬನ್ನೂರು ಇಡೀ ರಾಜ್ಯಕ್ಕೆ ಮಾದರಿಯಾಗಿರುವಂಥದ್ದು ತಾವು ನೋಡ್ತಾ ಇದ್ದೀರಾ. ಏನೆಲ್ಲ ಇವತ್ತು ವ್ಯಾಸರಾಜರ ಪ್ರಾಣ ಪ್ರತಿಷ್ಠಾಪನಾ ದೇವರುಗಳ ಕುರುಹುಗಳು ಕೂಡ ನಾವು ಇಲ್ಲಿ ನೋಡ್ಬೋದು. ಖಂಡಿತ ಖಂಡಿತ ನಾವು ಇದೇವರವರು. ಹಾಗಾಗಿ ಇದು ಹಿಂದೆ ಬಹಳ ಶಿಥಿಲೀಕರಣ ಇತ್ತು. ಆ ಶಿಥಿಲೀಕರಣನ ಎಲ್ಲ ವ್ಯವಸ್ಥಿತವಾಗಿ ಒಂದೊಂದು ಜವಾಬ್ದಾರಿಯಿಂದ ತಗೊಂಡು ಮಾಡಿರೋಂಥದ್ದು. ರಾಯರ ಒಂದು ಗುಡಿ ತಾವು ನೋಡ್ತಾ ಇದ್ದೀವಿ. ನೋಡಿ, ಇವತ್ತು ನಮ್ಮ ಕರ್ನಾಟಕ ಬಿಟ್ಟು ಎಲ್ಲೆಲ್ಲೋ ನಾವು ಹೋಗ್ತೀವಿ, ಏನೇನೋ ಹುಡ್ಕೊಂಡು ಹೋಗ್ತೀವಿ, ಯಾವ್ಯಾವ ರಾಜ್ಯಗಳ ದೇವಾಲಯಗಳು ಹೋಗ್ತೀವಿ. ಆದರೆ ಇಲ್ಲಿ ವ್ಯಾಸರಾಜ ಹುಟ್ಟಿದಂಥ ಪುಣ್ಯಕ್ಷೇತ್ರದಲ್ಲಿ ನಾವು ನಮಗೆ ಗೊತ್ತಿಲ್ಲದಂಥ ಒಂದಷ್ಟು ವಿಚಾರಗಳನ್ನ ನಾವು ತಿಳ್ಕೊಳ್ಳಲ್ಲ. ಅದು ನಮ್ಮ ಹಿಂದುತ್ವದ ದಾರುಣ, ಹಾಗೇನೆ
ಸಮಾಜದ ಧಾರ್ಮಿಕ ಆಚರಣೆಗಳಲ್ಲಿ ನಾವು ಪಾಲ್ಗೊಳ್ಳದೇ ಇರೋದು ಬಹಳ ದುರದೃಷ್ಟದ ಸಂಗತಿ. ಇಲ್ಲಿ ಪವಿತ್ರ ಕ್ಷೇತ್ರ, ಇದು ವ್ಯಾಸರಾಜರು ಜನ್ಮ ತಾಳದಂಥ ಕ್ಷೇತ್ರ. ಏನಿಲ್ಲಿ ಹುಣಸೆ ಮರ ಇತ್ತು, ಆ ಹುಣಸೆ ಮರದ ಕೆಳಗಡೆ ತಾವು ನೋಡ್ತಿರೋಂಥ ಒಂದು ಚಿತ್ರ. ಇಲ್ಲಿ ವ್ಯಾಸರಾಜರು ಹುಟ್ಟಂತಹ ಪವಿತ್ರ ಕ್ಷೇತ್ರ ನಮ್ಮ ಬನ್ನೂರಿನ ವ್ಯಾಸರಾಜ ಮಠವಾಗಿ ಇವತ್ತು ಇರುವಂಥದ್ದು. ತಾವು ನೋಡ್ತಾ ಇದ್ದೀರಾ, ನಾಳೆ ಇಲ್ಲಿ ಸಾವಿರಾರು ಜನಸ್ತೋಮನ ನಾವು ಇಲ್ಲಿ ನೋಡ್ಬೋದು. ಹಾಗಾಗಿ ಇವತ್ತು ವ್ಯಾಸರಾಯರು ಇರುವಂಥ ಸ್ಥಳದಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಠನೂ ಇಲ್ಲಿ ಪ್ರಶಸ್ತಿಗೆ ಬಂದಿರುವಂಥದ್ದು. ಆರಾಧನೆಗಳಾಗುತ್ತೆ, ದೊಡ್ಡ ದೊಡ್ಡ ವಾರ್ಷಿಕೋತ್ಸವಗಳಾಗುತ್ತೆ. ಹಾಗೆಲ್ಲ ಏನೆಲ್ಲ ಕಾರ್ಯಕ್ರಮಗಳು ಮಾಡಿದ್ದಾರೆ ಅಂತ ಕೂಡ ನಾವು ಇಲ್ಲಿ ಚಿತ್ರಗಳ ಮೂಲಕ ಕೂಡ ನೋಡ್ಬೋದು. ವ್ಯಾಸರಾಜ ಮಠದಲ್ಲಿ ಆ ಮೂಲಭೂತ ಸೌಕರ್ಯಗಳಾಗಬೇಕಾದ್ರೆ ಮುಖ್ಯವಾಗಿ ಇಲ್ಲಿ ಸರಿಸುಮಾರು 40 ವರ್ಷದಿಂದ ನೀರು ಬರ್ತಾ ಇದೆ. ಇಲ್ಲಿ ಈ ಒಂದು ಬೋರ್ವೆಲ್ಲು ನಾವು ನೋಡ್ದಂಗೆನೆ 40 ವರ್ಷದಿಂದ ಇದೇ ಒಂದು ಬೋರ್ವೆಲ್ ನೀರು. ಹಾಗಾಗಿ ಇದನ್ನ ಒಂದು ಸ್ವಲ್ಪ ಉನ್ನತೀಕರಣ ಮಾಡಬೇಕು. ಮತ್ತೆ ಬೋರ್ವೆಲ್ದು ಏನು ಮೇಲ್ಗೆ ಭಾಗದಲ್ಲಿದೆ ಅದೆಲ್ಲ ಚೇಂಜ್ ಮಾಡಬೇಕು. ಇಷ್ಟೆಲ್ಲ ಪ್ರಾಶಸ್ತ್ಯ ಇರುವಂತ ಒಂದು ಸ್ಥಳ, ಕುಡಿಯೋ ನೀರು ವ್ಯವಸ್ಥೆಗಳಾಗಬೇಕು, ಮೂಲಭೂತ ಸೌಕರ್ಯಗಳಾಗಬೇಕು. ಪ್ರಾಚ್ಯ ವಸ್ತುಗಳು ನೀವು ಏನು ಇಲಾಖೆ ಏನ್ರಿ ಮಾಡ್ತೀರಾ ನೀವು? ಪ್ರಾಚ್ಯ ವಸ್ತು ಇಲಾಖೆ ಮೈಸೂರು ಬರೀ ಫೋನ್ ನಂಬರ್ ಹಾಕ್ಬಿಟ್ಟು ಬ್ಯಾನರ್ಗಳು ಹಾಕ್ಬಿಟ್ರಲ್ಲ, ಬೋರ್ಡ್ಗಳು ಹಾಕ್ಬಿಟ್ರಲ್ಲ ಪ್ರಾಚ್ಯ ವಸ್ತು ಅಂತ. ದಯವಿಟ್ಟು RT ನವರು ಒಂದಷ್ಟು ಈ ವಿಚಾರವಾಗಿ ಮಾಹಿತಿಗಳು ತಗೊಳ್ಳಿ, ಏನಾಗಿದೆ ಅಂತ. ನಮಸ್ಕಾರ ಬಾಬು ಅವರೇ. ನೋಡಿ, ನಮ್ಮ ಬಾಬು ಯಾವುದೇ ಧಾರ್ಮಿಕ ಅಲ್ಲೇ ರೀ ಬಾಬು, ಇವ್ರ ಬಗ್ಗೆ ಇವ್ರವ್ರೆ ಅಂತ ನಾನು ಯಾವತ್ತು ಯಾವ ಮಂತ್ರಿ ಇದ್ರು ಕೂಡ ಅವ್ರ ಪರವಾಗಿ ನಾನು ಮಾತಾಡಲ್ಲ. ಬಟ್ ಸಾರ್ವಜನಿಕವಾಗಿರುವಂತ ವ್ಯಕ್ತಿಗಳ ಹತ್ರ ನಾನು ಬಹಳ ಖುಷಿಯಿಂದ ಮಾತಾಡ್ತೀನಿ. ಯಾಕೆಂದ್ರೆ ಇವತ್ತು ಸಾರ್ವಜನಿಕರೇ ಸುಪ್ರೀಂ ಅನ್ನೋದು ನನಗೆ ಗೊತ್ತಿದೆ. ನಮ್ಮ ಬಾಬು ಎಷ್ಟೇ ಅವರು ಸೇವೆ ಮಾಡೋದು ಕಮ್ಮಿನೇ, ಅವರು ಅಷ್ಟು ದೊಡ್ಡ ಸೇವೆ ಮಾಡೋದಕ್ಕೆ ಅವರು ಹೇಳಿದಷ್ಟು ಆಯ್ತು, ಇಷ್ಟು ಕೊಡ್ತೀವಿ, ಆಯ್ತು ನಾವು ಮಾಡ್ತೀವಿ ಬಿಡಿ ಅಂತಾರೆ ಪಾಪ. ಅದು ಸೇವಾ ಮನೋಭಾವನೆ ಇರುವಂತ ನಮ್ಮ ಬಾಬು ಅವರು ಎಲ್ಲ ಲೈಟಿಂಗ್ ವ್ಯವಸ್ಥೆ ಮಾಡಿದ್ದಾರೆ. ಸರ್, ಎಷ್ಟು ದಿನದಿಂದ ಆಗ್ತಾ ಇದ್ರ ಲೈಟಿಂಗ್ ವ್ಯವಸ್ಥೆ? ಸರ್, ನಾವು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ದೀವಿ. ಇಟ್ಕೊಳ್ಳಿ ಇದನ್ನು. ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿದೀರಾ? ಸ್ಟಾರ್ಟ್ ಮಾಡಿದ್ದೀವಿ. ಹತ್ರ ಇಟ್ಕೊಳ್ಳಿ. ಇನ್ನೂ ಕ್ಲಿಯರ್ ಆಗಿಲ್ಲ. ಸ್ವಲ್ಪ ಬದ್ಧತೆಯಲ್ಲಿ ಒಂದ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಬೆಳಕು ಮಾಡೋಣ. ಬರೋ ಜನಗಳಿಗೆಲ್ಲ ತುಂಬಿಕೊಂಡು ಸೆಲ್ಫಿಗಳು ತಗೊಂಡು ಖುಷಿಯಿಂದ ಹೋಗ್ಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಸರ್, ಒಂದೇ ಮಾತಾಡ್ತಾರೆ, ಇದನ್ನೆಲ್ಲ ಯಾರು ಮಾಡಿದ್ದು ಅಂತ ತಲೆಯಲ್ಲಿ ಬರುತ್ತೆ ಪ್ರತಿಯೊಬ್ಬರಿಗೂ. ಅವಾಗ ನಿಮ್ಮ ಹೆಸರು ಬರುತ್ತೆ. ಹಾಗೇನೆ ಇವಾಗ ನಾನು ಸುದ್ದಿ ಮಾಡ್ತಾ ಇದೀನಿ, ನಮ್ದು ಒಂದು ಹಳ್ಳಿ ಸೇವೆ, ಅರ್ಥ ಆಯ್ತಾ? ಹಾಗಾಗಿ ಇದನ್ನೆಲ್ಲ ಮಾಡಿದಾಗ ಯಾರು ಮಾಡಿದ್ರು ಅಂತಾರಲ್ಲ, ಅದು ಮುಖ್ಯ ಆಗುತ್ತೆ. ಹಾಗಾಗಿ ಪಾಪ ನೀವು ಎಲ್ಲ ಧಾರ್ಮಿಕ ಆಚರಣೆಗಳು ಕೂಡ ಜವಾಬ್ದಾರಿ ತಗೊಂಡು ನಾವು ದೇವ್ರ ಸೇವೆ ಅಂದ್ರೆ ನಾವು ಮುಂದಿರ್ತೀವಿ ಯಾವಾಗ್ಲೂ. ಖಂಡಿತ. ನಾವು ದುಡ್ಡು ಕಾಸಿನ ಬಗ್ಗೆ ನಾವು ಯೋಚನೆ ಮಾಡಲ್ಲ. ಅವಾಗ ದೇವ್ರ ಬಗ್ಗೆ ಅಂದಾಗ ನಾವು ಒಂದ್ ಸ್ವಲ್ಪ ಒಂದ್ಸತಿ ವ್ಯವಹಾರ ಮಾಡ್ಕೊಡೋದು, ಮತ್ತೆ ನೀಟಾಗಿ ಕಾಣುವಂತ ಒಂದು ವ್ಯವಹಾರ ಮಾಡ್ಕೊಡ್ತೀವಿ. ಥ್ಯಾಂಕ್ ಯು ಬಾಬು. ನಿಮ್ ಬಗ್ಗೆ ಗೊತ್ತಿದೆ. ನಮ್ಮ ಹತ್ತಳ್ಳಿ ಗ್ರಾಮದ ಬಾಬು ಅವರು ಮತ್ತೆ ಅವ್ರ ಜೊತೆಗೆ ಎಲ್ಲರೂ ಕೂಡ ನೋಡಿ ಸಹಕಾರ ಕೊಡ್ತಾರೆ ಪಾಪ. ಅವ್ರ ಜೊತೆಲಿ ಎಲ್ಲರೂ ಕೂಡ ಸಹಕಾರ ಕೊಡುವಂಥದ್ದು. ಮತ್ತೆ ಮುಖ್ಯವಾಗಿ ನಾನು ಯಾವತ್ತೂ ಹೇಳ್ತಾ ಇರ್ತೀನಿ, ಕೇವಲ ಧಾರ್ಮಿಕ ಆಚರಣೆಗಳು ಬರೀ ಸಾರ್ವಜನಿಕವಾಗಿರಬಾರ್ದು. ನೀವು ಇಲಾಖೆಯವ್ರು ಏನ್ರಿ ಮಾಡ್ತೀರಾ ನೀವು? ನಾನು ಪ್ರತಿಯೊಂದು ಕೂಡ ಕೇಳಿದೆ. ಕಳೆದ ಸಾರಿ ನಾವು ಯಮಧರ್ಮ ಜಾತ್ರೆ ಕೂಡ ಯಾವ ಒಬ್ಬ ಅಧಿಕಾರಿಗಳು ಇರಲಿಲ್ಲ. ನೀವು ಯಾರೋ ಧಾರ್ಮಿಕ ಇಲಾಖೆಯವರಾಗಿರ್ಬೋದು ಅಥವಾ ನಾಡ ಕಚೇರಿ, ಬನ್ನೂರಿನ ನಾಡ ಕಚೇರಿ ಅಧಿಕಾರಿಗಳು ಕೂಡ ಯಾರು ನೀವು ಎಲ್ಲೂ ಕಾಣಿಸ್ಕೊಳ್ಳಿಲ್ಲ. ಯಾವ ರಥೋತ್ಸವದಲ್ಲಾಗ್ಲಿ ಅಲ್ಲ, ನಮ್ಮ ಊರಿನಲ್ಲಿ ತಾವು ಅಧಿಕಾರಿಗಳಾಗಿ ಬರ್ತೀರಾ, ಏನೆಲ್ಲ ನಿಮ್ಗೆ ಅನುಕೂಲಗಳಾಗುತ್ತೆ ಅನ್ನೋದು ನಿಮ್ಗೆಲ್ಲ ಗೊತ್ತಿದೆ, ಯಾವ ತರ ಅನುಕೂಲ ಆಗುತ್ತೆ ಅಂತ ಕೂಡ ಗೊತ್ತಿದೆ. ಹಾಗಾಗಿ ಜೊತೆಗೆ ಇಲ್ಲೂ ಕೂಡ ಯಲ್ಲಮ್ಮನ ದೇವಸ್ಥಾನ ಇದೆ. ಬನ್ನೂರಿನ ಯಲ್ಲಮ್ಮನ ದೇವಸ್ಥಾನ ವಿಶೇಷ ಏನು ಅಂತಂದ್ರೆ, ಈ ಸಲ ಬಹಳ ಅಚ್ಚುಕಟ್ಟಾಗಿ ನೋಡಿ, ಎಲ್ಲ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಬಹಳ ಸಾವಿರಾರು ಜನ ಬಂದು ಸೇರುವಂತ ಜಾಗ. ಹಾಗಾಗಿ ಇಲ್ಲಿ ಯಲ್ಲಮ್ಮನ ದೇವಸ್ಥಾನ ಕೂಡ ಇದೆ. ಇದು ಈಡಿಗ ಸಮುದಾಯಕ್ಕೆ ಸೇರುವಂಥದ್ದು. ಯಾಕೆ ಅದನ್ನ ಸಮುದಾಯ ಎಲ್ಲೂ ಕೂಡ ಹೇಳಲ್ಲ. ಯಾಕೆ ಹೇಳ್ತೇನೆ ಅಂದ್ರೆ ಕೆಲವ್ರಿಗೆ ಅರ್ಥ ಆಗುತ್ತೆ. ಅದಕ್ಕೋಸ್ಕರ
ಇಲ್ಲಿಗೆ ರಾಜ್ಕುಮಾರ್ ಫ್ಯಾಮಿಲಿ ಬಂದಂತ ಕುರು ಕೂಡ ಇದೆ ಅಂತ ನಾನು ಯಾವತ್ತು ಹೇಳ್ತೀನಿ. ಹಾಗಾಗಿ ಯಲ್ಲಮ್ಮನ ದೇವಸ್ಥಾನ ಕೂಡ ನಾಳೆ ಜಗಮಗ ಆಗುತ್ತೆ. ಇಷ್ಟು ಕಾರ್ಯಕ್ರಮಗಳನ್ನ ಕೂಡ ಆಯೋಜನೆ ಮಾಡಿದ್ರೆ ಇಲ್ಲಿ ಬಸವ ಮಂದಿರ ಕೂಡ ಇದೆ. ಹಾಗೆ ಇಲ್ಲಿ ಕಾಳಮ್ಮನ ದೇವಸ್ಥಾನ ಇದೆ. ನಮ್ಮ ಬನ್ನೂರು ಬಗ್ಗೆ ಒಂದು ವಾರ ಸುದ್ದಿ ಮಾಡಿದ್ರು ಕೂಡ ಅದು ಕಮ್ಮಿನೇ. ಅಷ್ಟು ಧಾರ್ಮಿಕ ಪ್ರಾಶಸ್ತ್ಯನ ತಗೊಂಡಿರುವಂಥದ್ದು ನೋಡಿ. ಇಲ್ಲೂ ಕೂಡ ಎಲ್ಲ ವ್ಯವಸ್ಥೆಗಳು ಆಗ್ತಾ ಇದೆ. ಬಟ್ ಸಾರ್ವಜನಿಕವಾಗಿ ನೋಡಿ ನಮ್ಮ ಮಾಸ್ಟ್ರು ಬಹಳ ನೋಡಿ ಪಾಪ ಇವತ್ತು ಸಂಜೆ ಅವರ ಶಾಲೆ ಮುಗಿಸ್ಕೊಂಡು ಬಂದು ಒಂದು ಸಮಾಜ ಸೇವೆ ಮಾಡ್ತಾ ಇದ್ರಲ್ಲ ನಮ್ಮ ಮಾಸ್ಟ್ರು, ನಿಜವೂ ಬಹಳ ಖುಷಿ ಪಡುವಂತ ವಿಚಾರ ನೋಡ್ರಿ. ಎಂತ ಎಜುಕೇಟೆಡ್ ಪರ್ಸನ್ ಆದ್ರೂ ಕೂಡ ಧಾರ್ಮಿಕ ವಿಚಾರ ಬಂದಾಗ ತಲೆ ಬಾಗುವಂಥದ್ದು ಅದು ನಮ್ಮ ಧಾರ್ಮಿಕ ಆಚರಣೆ. ಹಾಗಾಗಿ ತಾವೇ ನೋಡ್ತಾ ಇದ್ದಾರೆ ನಮ್ಮ NCR ಶಾಲೆಯ ಇಂಗ್ಲಿಷ್ ಲೆಕ್ಚರರ್ ಅಂತಾನೆ ಹೇಳ್ಬೋದು. ಅವ್ರು ಲೆಕ್ಚರಿಂಗ್ ಪೋಸ್ಟ್ ಹೋಗ್ಬೇಕು ಲೆಕ್ಕ ಅವ್ರು ಓದಿರೋಂಥ ವಿದ್ಯೆಗೆ. ಬಟ್ ಇವತ್ತು ಒಂದು ಕಾಲೇಜ್ ಲೆವೆಲಲ್ಲಿ ಕೂಡ ಅವರು ಜವಾಬ್ದಾರಿ ತಗೊಂಡು ಒಳ್ಳೆ ವಿದ್ಯಾಭ್ಯಾಸ ಮಕ್ಕಳು ಕೊಡ್ತಾ ಇದ್ದಾರೆ. ಜೊತೆಗೆ ತಾವೇನ್ ನೋಡ್ತಾ ಇದ್ರೆ ಇಲ್ಲಿ ನಂಜುಂಡ ಸ್ವಾಮಿ ಗದ್ದಿಗೆ ಇದೆ. ಮಾರ್ಚ್ 1ನೇ ತಾರೀಕು ವಾರ್ಷಿಕೋತ್ಸವ ನಡೆಯುತ್ತೆ. ಇಲ್ಲಿರುವಂತಹ ಒಂದು ನಂಜುಂಡ ಸ್ವಾಮಿ ಗದ್ದಿಗೆ ಕಾಳಮ್ಮನ ದೇವಸ್ಥಾನ ಒಂದೊಂದು ಕೂಡ ವಿಶೇಷವಾಗಿರುವಂತ ದೇವನಗರಿ ಅಂತ ನಾನು ಟೈಟಿಂಗ್ ಕೊಟ್ಬಿಟ್ಟಿದ್ದೀನಿ ಆಲ್ರೆಡಿ. ಇವತ್ತು ದೇವನಗರಿ ಅಂದ್ರೆ ಬನ್ನೂರು. ಹಾಗಾಗಿ ನಾಳಿನ ಕಾರ್ಯಕ್ರಮಕ್ಕೆ ಬಹಳ ಜಗಮಗದ ವಿಜೃಂಭಣೆಯ ಲೈಟಿಂಗ್ ವ್ಯವಸ್ಥೆ. ಒಂದಷ್ಟು ವಿಚಾರಗಳು ನೋಡಿದ್ರೆ ನೋಡಿದ್ರಾ ಏನೇನು ಅಭಿವೃದ್ಧಿ ಕಾರ್ಯಗಳು ಏನೇನು ಆಗ್ತಿದೆ ಅಂತ, ಏನೇನು ಆಗಿದೆ ಅಂತ ನೋಡಿದ್ರಿ. ಏನಾಗಿದೆ, ಏನು ಸ್ಯಾಂಕ್ಷನ್ ಆಗಿದೆ ಅಂತ ಕೂಡ ನೋಡ್ತೀರಾ. ಬಟ್ ಅದು ನಮಗೆ ಬೇಕಾಗಿಲ್ಲ. ನಾಳಿನ ಕಾರ್ಯಕ್ರಮದ ಬಗ್ಗೆ ಮಾತಾಡೋಂಥ ಅದಕ್ಕೆ ಬೇರೆಯವರು ಇದ್ದಾರೆ. ಇದು ನಂಜುಂಡ ಸ್ವಾಮಿಯವರ ಗದ್ದಿಗೆ ನಾವು ನೋಡ್ತಾ ಇದೀವಲ್ಲ. ಮಾರ್ಚ್ 1ನೇ ತಾರೀಕು ಈ ಒಂದು ಅಂಗಳದಲ್ಲಿ ವಾರ್ಷಿಕೋತ್ಸವ ಕೂಡ ನಡೆಯುತ್ತೆ. ನೋಡಿ ನಮ್ಮ ಬನ್ನೂರಿಗೆ ಎಂತೆಂಥ ದೈವ ಭಕ್ತರು, ದೈವಾದಿ ಮಹಾ ಪವಾಡ ಪುರುಷಗಳು ಬರ್ತಾರೆ ಅಂತಂದ್ರೆ ದೇವರೂಪಿ ನಂಜುಂಡ ಸ್ವಾಮಿಯವರು ಬನ್ನೂರಿಗೆ ಬರ್ತಾರೆ. ಯಜಮಾನ್ ಕುಮಾರಣ್ಣವ್ರ ಮನೆಗೆ ಇವ್ರು ಇರ್ತಾರೆ. ಅವರ ಒಂದು ಎಲ್ಲ ಇಷ್ಟಾರ್ಥಗಳಂತೆ ಇಲ್ಲಿ ಒಂದು ಅವ್ರಿಗೆ ಗುಡಿ ಕೂಡ ಆಗುತ್ತೆ. ಹಾಗಾಗಿ ನಂಜುಂಡ ಸ್ವಾಮಿಯವರ ಗದ್ದಿಗೆ ಕೂಡ ನಾವು ಇಲ್ಲಿ ನೋಡ್ಬೋದು. ವಾರ್ಷಿಕೋತ್ಸವ ಮಾರ್ಚ್ 1ನೇ ತಾರೀಕು ಕೂಡ ಇದೆ ಬನ್ನೂರಿನಲ್ಲಿ ನಂಜುಂಡ ಸ್ವಾಮಿಯವರ ಗದ್ದಿಗೆ. ಮೈಸೂರಿನಲ್ಲಿ ಏನು ನಂಜುಂಡ ಸ್ವಾಮಿಯವರ ಗದ್ದಿಗೆ ಇದೆ, ಅದೇ ತರಹ ಅವರ ಶಿಷ್ಯರು ಇವರಿಲ್ಲ. ಈ ಪವಾಡ ಪುರುಷರು ಏನಿದ್ದಾರೆ ನಂಜುಂಡ ಸ್ವಾಮಿಯವರು, ಅವರ ಶಿಷ್ಯರು ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವಂಥ ನಂಜುಂಡ ಸ್ವಾಮಿ ಮಠದ ಅವರ ಶಿಷ್ಯರು ಇವತ್ತು ಇಲ್ಲಿ ಬಂದು ಬನ್ನೂರಿನಲ್ಲಿ ವಾಸವಾಗಿದ್ದಂಥದ್ದು. ಯಜಮಾನ್ ಕುಮಾರಣ್ಣವ್ರ ಮನೆಗೆ ಕೂಡ ಈ ಧಾರ್ಮಿಕ ಆಚರಣೆಗೂ ಕೂಡ ನಡೆಸುವಂಥದ್ದು 1ನೇ ತಾರೀಕು ವಾರ್ಷಿಕೋತ್ಸವ ನಡೆಸುವಂಥದ್ದು. ಏನಿಲ್ಲ ರೀ, ನಮ್ಮ ಬನ್ನೂರಿನಲ್ಲಿ ಪ್ರತಿಯೊಂದು ಕೂಡ ಇದೆ. ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂತ ಸಾರ್ವಜನಿಕ ಸತ್ಪ್ರಜೆಗಳು ನಾವಿರ್ಬೇಕಷ್ಟೇ. ನೋಡಿ ಅಲ್ಲಿದೆ, ಈಗ ಮುಂದೆ ಅಲ್ಲಿರುವಂತ ಮತ್ತೊಂದು ಶಿವನ ದೇವಾಲಯ, ಈಶ್ವರನ ದೇವಾಲಯ. ನೋಡಿ ಕರಿಯಪ್ಪ ಸ್ವಾಮಿಯವರ ಪವಾಡ ಪುರುಷರ ಸನ್ನಿಧಿ, ರಮಾನಂದರ ಗುರುಗಳು, ನಮ್ಮ ಸಮುದಾಯದ ಬಲಿಜ ಸಮುದಾಯದ ಬನಿಕ ಸಮುದಾಯದ ರಮಾನಂದ ಗುರುಗಳು. ನನಗೆ ಕೂಡ ಗೊತ್ತಿರಲಿಲ್ಲ ನಮ್ಮ ಕೋಮಿನ ಮಹಾಪುರುಷರು, ಪವಾಡ ಪುರುಷರು ರಾಮಾನಂದ ಗುರುಗಳು ಅಂತ ಕೂಡ ಗೊತ್ತಿರಲಿಲ್ಲ. ಕೆಲವು ವರ್ಷಗಳಲ್ಲಿ ಕೂಡ ಗೊತ್ತಾಗಿದ್ದಂಥದ್ದು. ಹಾಗಾಗಿ ಇವತ್ತು ನಮ್ಮ ಬನ್ನೂರು ದೇವನಗರಿ ಅಂತ ಕಾರಣ ಕರೆಯೋದಕ್ಕೆ ನಿಮ್ಗೆಲ್ಲ ಈಗ ಆಲ್ರೆಡಿ ಗೊತ್ತಾಗಿದೆ. ಇದು ವಿಶೇಷದ ಸ್ಥಳ. ಇದು ದೇವನಗರಿ ಅಂದ್ರೆ ಇದು ಈ ಸ್ಕೂಲ್ ಲಿಂಗ ನೋಡ್ಬೇಕಂದ್ರೆ ಒಂದು ಪುಣ್ಯ ಇರುತ್ತೆ ಖಂಡಿತ ಹೇಳಿ. ಯಾಕೆಂದ್ರೆ ನೀವು ಎಲ್ಲಾರ ಹೋಗಿ ಬನ್ನಿ, ಎಲ್ಲಾರ ಮಾಡಿ. ನಾವು 40-50 ವರ್ಷದಿಂದ ಇಲ್ಲಿದ್ದೀನಿ. ಇಲ್ಲಿ ಇರುವಂತ ಲಿಂಗ ಎಲ್ಲೂ ಇಲ್ಲ ಅಂದ್ರೆ ಹಿರೀಕರು ಹೇಳ್ತಿದ್ದಾರೆ. ನಮ್ಮ ತಂದೆ ಕಾಲದಿಂದ ಹಿರೀಕರು ನಮ್ಗೆ ಹೇಳ್ತಿದ್ದಾರೆ. ಆಮೇಲೆ ಇಲ್ಲಿರೋ ದೇವಾಲಯಗಳು ಕಣ್ ತುಂಬಿ ನೋಡುವಂತ ದೇವಾಲಯಗಳು, ಹಳೇ ಪುರ್ಮತ್ವನ್ ಕಾಲದ ದೇವಸ್ಥಾನ, ಸಾವಿರಾರು ತಲೆಯಿಂದ ಬಂದಿರುವಂತದ್ದು ಇದು.
ಇದು ಯಾವಾಗ ಕಟ್ಟಿದ್ರು ಯಾರು ಬಿಟ್ಟಿದ್ರು ಅಂತ ಯಾರಿಗೂ ಗೊತ್ತಿಲ್ಲ. ಇದು ಸ್ಥಾಪನೆ ಆಗಿರೋ ಮಾತ್ರ ಗೊತ್ತು ಅಷ್ಟೇ. ಯಾವಾಗಿಂತ ಸ್ಥಾಪನೆ ಆಯಿತು, ಇಂಥ ವರದಾ ದೇವಸ್ಥಾನ ಕಟ್ಟಿದ್ರು ಅನ್ನೋದು ಗೊತ್ತು. ಅವಳು ಇದು ಪೂರ್ವಮತ್ತಿನ ಕಾಲದಲ್ಲೇ ಇಂಥ ಕಾಲದಲ್ಲೇ ಕಟ್ಟಿದ್ರು ಅಂತ ಯಾರಿಗೂ ಗೊತ್ತಿಲ್ಲ. ಮಾರಮ್ಮನ ದೇವಸ್ಥಾನ ಆಗ್ಬೋದು, ಕರಿಯಪ್ಪನ ದೇವಸ್ಥಾನ ಆಗ್ಬೋದು, ಇಸ್ಕೂಲ್ ದೇವಸ್ಥಾನ ಆಗ್ಬೋದು, ಮತ್ತು ಕಾಳಮ್ಮನ ದೇವಸ್ಥಾನ ಆಗ್ಬೋದು, ಮತ್ತು ರಾಮಪ್ಪನ ದೇವಸ್ಥಾನ ಆಗ್ಬೋದು. ಇಷ್ಟು ದೇವಸ್ಥಾನಗಳು ಹಳೆ ಪೂರ್ವಮತ್ತಿನ ಕಾಲದ ದೇವಸ್ಥಾನ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಇಲ್ಲೇ ಮಾರಿ ಹಬ್ಬ, ಬಂಡಿ ಹಬ್ಬ ಅಂದರೆ ಗ್ರಾಮ ದೇವತೆ ಅಂದರೆ ಭಾರಿ ಇಷ್ಟಪಡ್ತಾರೆ ಜನ. ಈಗ ಆರು ಜನ ಸ್ವಲ್ಪ ಜನ ನೋಡಿರ್ಬೋದು ಬಂಡಿ ಹಬ್ಬನ. ಆ ಥರ ಮಾರಿ ಹಬ್ಬನೂ ಆಯಿತು. ಈಗ ಹೋದ ವಾರ ಮಾರಿ ಹಬ್ಬನೂ ಆಯಿತು. ಅಂಥ ಗ್ರಾಮ ದೇವತೆ ಇಲ್ಲಿರೋದು. ಅಂಥ ದೇವಸ್ಥಾನ ಇಲ್ದವರು ಬಂದು ನೋಡಿ ಕಣ್ ತುಂಬುವಂಥ ಸ್ಥಳ ಇದು. ನೀವು ಕಾಳಮ್ಮನ ಆರಾಧಕರು ಕೂಡ. ನಾವು ಕಾಳಮ್ಮನ ಆರಾಧನೆ ನಾವು 4 ತಲೆಯಿಂದ ಮಾಡ್ತಿದ್ದೀವಿ. ಆ ತಾಯಿ ಅನುಗ್ರಹ ಎಲ್ಲರಿಗೂ ಅದೇ. ಅಂದರೆ ಜನಾಂಗನೂ ಅಷ್ಟೇ ನಂಬಿ ಮಾಡ್ತಾವ್ರೆ. ಅಂಥ ದೊಡ್ಡ ಹಬ್ಬ ನಿಂತೋಗಿತ್ತು. ಅಂಥ ದೊಡ್ಡ ಹಬ್ಬನ ಈಗ ಮುಂದುವರ್ಸುವಂಗೆ ಆ ತಾಯಿ ಶಕ್ತಿ ಕೊಟ್ಟಿದ್ದಾಳೆ. 3 ಹಬ್ಬ ಮಾಡಿದ್ದಾರೆ. ಈಗ ತಿಪ್ಪನ 5 ವರ್ಷಕ್ಕೂ 3 ವರ್ಷಕ್ಕೂ ಸಾರಿ ದೊಡ್ಡ ಹಬ್ಬ ಮರಿ ಕೂದು ಒಂದು 40-30 ಮರಿ ಕೂದು ಮಾಡ್ತಾ ಇದ್ದಾರೆ. ಯಾವಾಗ ಮಾಡ್ತಾರೆ ಗುಡಪ್ರ? ಇದು ಯುಗಾದಿ ಆದ ಒಂದು 1 ತಿಂಗಳಿಗೆ ಏಪ್ರಿಲ್ ಮಾಡ್ತಾರೆ. ಏಪ್ರಿಲ್ ಮಾರ್ಚ್ ಬೇಸಿಗೆ. ಹೌದೌದು. ಅದರಿಂದ ಜನಾಂಗ ಎಲ್ಲ 7 ಊಟ ಹಾಕಿ ಸಾರಿಸ್ತಾರೆ. 7 ಜನ ಬಂದು ಊಟ ಮಾಡ್ಬೋದು. ಹೌದೌದು. ಅಂದ್ರೆ ನೀವು ನೋಡಿದಿರಿ, ಆಗಿನ ಕಾಲದಿಂದ ನೀವು ಎಲ್ಲ ನೋಡಿದ್ರಿ. ನಮ್ಮ ತಂದೆಯವರು ಹೇಳ್ತಿದ್ರು, ಒಂದು ಮಕ್ಕಳಲ್ಲಿ ಬಾಡ ಸೋರ್ ಹಾಕ್ಬಿಟ್ಟು ಬೇಯಿಸ್ತಿದ್ರು ಅಂತ. ಆಮೇಲೆ ಬಾಡ ಮಡಿಬಿಟ್ರೆ ಬೆಳ್ಕರತ್ ಔಷಧಿ ಹುಳ ಬಂದ್ಬಿಡ್ತೈತೆ ಅಂತ. ಅದು ಯಾರು ಕದಿಯಂಗಿರ್ವಂತ. ಅದು ಹಿಂಗ್ ಬಂದ್ಬಿಡ್ತದಲ್ಲಪ್ಪ ಅಂದ್ಬಿಟ್ಟು ಯಾರು ಮುಟ್ತಿಯಾರಿರುವಂತದ ಅಂತ ಸತ್ವಂತೆ ಆ ತಾಯಿ. ಅವರು ಈಗ ನಮ್ಮ ಕಾಲದಲ್ಲಿ ಈಗ ಅಲ್ಲಿನ ಬಡಿಸಿ ಎಲ್ಲಾ ಸಾವಿರಾರು ಜನಕ್ಕೆ ಇಟ್ಬಿಡ್ತಾ ಇದಾರೆ. ಯಾರು ಅಂತ ಇದ್ ಮಾಡಲ್ಲ. ಯಾಕಂದ್ರೆ 4 ಜನ ಊಟ ಮಾಡ್ಲಿ. ಆಮೇಲೆ ನಮ್ಮ ಬನ್ನೂರು ಹೇಮಾದ್ರಮ್ಮನ ಮೇಲೆ ಯಾವ್ದನ ಒಂದು ಸುಳ್ಳು ಹೇಳಿ ಮೋಸ ಮಾಡಿ ನಾನ್ ಮಾಡಿಲ್ಲ ಅಂತ ಏನೇ ಹೇಳ್ಬಿಟ್ಟು ಬನ್ನೂರು ಹೇಮಾದ್ರಮ್ಮನ ಮೇಲೆ ಆಣೆ ಮಾಡು ಅಂತ ಹೇಳಿದ್ರೆ ಯಾವನು ಕೂಡ ಆಣೆ ಮಾಡಲ್ಲ. ಆ ತಾಯಿ ಮೇಲೆ ಮಾಡಕ್ ಸಾಧ್ಯವೇ ಇಲ್ಲ. ಯಾಕೆ ಅಂತಂದ್ರೆ ಅವಳು ತಲತಲಾಂತರದಿಂದ ಇಲ್ಲಿ ಬಂದು ನೆಲೆ ಆಗ್ಬೇಕಂದ್ರೆ ಎಮ್ಮಿ ಹೇಳು. ಅವಳು ತಲತಲಾಂತರದಿಂದ ಇಲ್ಲಿ ಬಂದು ನೆಲೆ ಆಗ್ಬೇಕು ಅಂದ್ರೆ ಅಂತ ದುಷ್ಟಗಾತಿ ಅವಳು. ಯಾಕೆ ಅಂತಂದ್ರೆ ಅವಳು ಅಜ್ಜಿಗೊಂದು ತಲೆನೇ ಕೇಳಿದ್ಲು. ಅವಳು ಅಜ್ಜಿಗೊಂದು ತಲೆ ಕೊಡೋಕ್ಕಾಗೋದಿಲ್ಲ ಕವ್ವ, ನೀ ಸೇವೆ ಮಾಡೋರು ಯಾರು ಅಂತ ಹಿರಿಕರು ಏನೋ ಅಜ್ಜಿಗೊಂದು ಎಳ್ನೀರು ಕೊಟ್ಟು 25 ವರ್ಷ ನಿಂತೋಗಿದ್ದ ಹಬ್ಬನ. ಅಂದ್ರೆ ಅವಳಿಗೆ ರಕ್ತದ ಕಲೆ ಆಗಲ್ಲ. ಯಾವ್ದಕ್ಕಂದ್ರೆ ಅದರಿಂದ ಒಂದು ಕಂಟಕ ಇತ್ತು ಅನ್ನಂಗದೆ. ಆ ಕಂಟಕದಿಂದ ಒಂದು 25 ವರ್ಷ ನಿಂತೋಗಿತ್ತು. ನಿಂತೋದ್ರು ಆ ತಾಯಿ ಊರೊಳಗೆ ಬನ್ನೂರು ಯಾಮದ್ರಮ್ಮ ಅಂತ ಮಾಡಿಸ್ಕೊತಿದ್ಲು. ಅವಳ ಸ್ಥಳದಲ್ಲಿ ನಿಲ್ಲಿಲ್ಲ. ಅದನ್ನ ಪೂಜೆ ಮಾಡಿಸ್ಕೊಬೋದಿದ್ಲು. ಹಂಗೆ ಅನುಗ್ರಹಿಸಿ ಆ ತಾಯಿ ಸದ್ಯಕ್ಕೆ ಹಂಗೆ ಈಗ ಊರಲ್ಲಿ ದೊಡ್ಡ ಹಬ್ಬನೇ ಮಾಡಿಸ್ಕೊಂತ ಶಕ್ತಿ ತುಂಬಿತ್ತು ಜನಕ್ಕೆ. ಥ್ಯಾಂಕ್ ಯು ಗುಡಪ್ರ. ನಮಸ್ಕಾರ. ಯಾಕಂದ್ರೆ ನಮ್ ಗುಡಪ್ಪರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ಪಾಪ ಅವರೆಲ್ಲ ಕೆಲಸಗಾರ ಇಡೀ 4 ತಲೆಮಾರಿನಿಂದ ಗುಡಪ್ಪ ಅವ್ರು ಇರುವಂತದ್ದು ನಾವು ಚಿಕ್ಕದಿಂದ ನೋಡ್ತಾ ಇದೀವಿ. ಅದೇ ಒಂದು ಪ್ರೀತಿ ವಿಶ್ವಾಸ ಮತ್ತೆ ಅದೇ ಒಂದು ಸರಳತೆ, ಯಾವುದೇ ರೀತಿಯಂತ ಆಸೆ ಪಡೆದಿರೋ ಒಂದು ಫ್ಯಾಮಿಲಿ ಅಂತಂದ್ರೆ ನಿಜವಲ್ಲೂ ನಾವು ಬಹಳ ಖುಷಿ ಪಡಬೇಕಾದ್ರೆ. ನಾಳೆ ಕೂಡ ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಗುರುಳ.